ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ತಕ್ಷಣಕ್ಕೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆವಾಗ ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ಓಕೆ, ಬನ್ನಿ ನಾನಿವತ್ತು ಮೊಳಕೆ ಕಟ್ಟಿದ್ದ ಹೆಸರು ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನಾನು ಒಂದು ಬೌಲು ಮುಕ್ಕಾಲು ಬೌಲು ಹೆಸರು ಕಾಳು ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಓಕೆ, ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹೋಳು ಮಾಡಿ ಇಟ್ಕೊಂಡಿದ್ದೀನಿ, ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಮತ್ತು ಕರಿಬೇವು, ಸ್ವಲ್ಪ ತುಪ್ಪ 2 ಸ್ಪೂನು, ನೆಕ್ಸ್ಟು ದೊಡ್ಡ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ 2 ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಮಸಾಲೆಗೆ ಮತ್ತು ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಅಚ್ಕಾರದ ಪುಡಿನ 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ನ ನಾನು ಧನಿಯಾ ಪೌಡರ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಚಕ್ಕೆ ಲವಂಗ ಪೌಡರ್, ಅರಿಶಿನ, ಕಾಳುಮೆಣಸಿನ ಪೌಡರ್. ಓಕೆ, ನಾನು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಎಣ್ಣೆ ಮತ್ತು ಈರುಳ್ಳಿ, ಟೊಮೊಟೊ ಇಷ್ಟನ್ನು ನಾನು ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ಬನ್ನಿ, ಈರುಳ್ಳಿ ಮತ್ತು ಶುಂಠಿನ ನಾನು 1 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡೋಣ. ಹೀಗೆ ಸ್ವಲ್ಪ ಫ್ರೈ ಮಾಡೋಣ. ಒಣಗಿದ್ದ ಹೆಸರು ಕಾಳು ಮತ್ತು ಹುರುಳಿಕಾಳನ್ನ ನಾವು ಹೇಗೆ ಮೊಳಕೆ ಕಟ್ಟೋದು ಅಂತಂದರೆ, ನಾವು 1 ನೈಟ್ ಫುಲ್ಲು ಕಾಳು, ಯಾವ ಕಾಳನ್ನ ಮೊಳಕೆ ಕಟ್ಟಬೇಕೋ ನಾವು ಆ ಕಾಳು, ಹೆಸರು ಕಾಳನ್ನ ನಾನು ಮೊಳಕೆ ಕಟ್ಟಿದ್ದೀನಿ. ಸೊ ಹೆಸರು ಕಾಳನ್ನ ನಾವು 1 ನೈಟ್ ಫುಲ್ಲು ನೆನಾಕ್ಬಿಟ್ಬೇಕು. ಅದಾದ ನಂತರ ನೆಕ್ಸ್ಟು ಬೆಳಿಗ್ಗೆ ಸ್ವಲ್ಪ ಅದನ್ನು ನೀರೆಲ್ಲ ತೆಗೆದ್ಬಿಟ್ಟು ಒಂದು ಒಣಗಿದ ಬಟ್ಟೆ ಮೇಲೆ ಹಾಕಿ, ಅದಾದಮೇಲೆ ಒಂದು ಬಟ್ಟೆಯಲ್ಲಿ ಇಲ್ಲ ಒಂದು ಬಾಕ್ಸಲ್ಲಿ ನಾವು ಆ ಗಾಳಿ ಆಡ್ದಂಗೆ ಅದನ್ನು ನಾವು ತೆಗೆದಿಟ್ರೆ, ಹಾಗೆ ಮುಚ್ಚಿಡಬೇಕು. ಸೊ ಆಗ ಅದು ಒಂದು ದಿನಕ್ಕೆಲ್ಲ ನೆಕ್ಸ್ಟು ಮೊಳಕೆ ಬರುತ್ತೆ. ಸೊ ಅದನ್ನು ನಾವು ಬೇಕಿದ್ದರೆ ಫ್ರಿಡ್ಜಲ್ಲಿ ಇಟ್ಕೊಂಡು 1 ವಾರದವರೆಗೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಬನ್ನಿ, ನಾನೀಗ ಇದಕ್ಕೆ ಈರುಳ್ಳಿ ಬ್ರೌನಿ ಕಲರ್ ಆಗಿತ್ತು, ಸೊ ಅದಕ್ಕೆ ಟೊಮೊಟೊ ಹಾಕಿದ್ದೆ. ಮತ್ತು ನಾನೀಗ ಇದಕ್ಕೆ ಚಿಲ್ಲಿ ಪೌಡರ್ ಇತ್ತಲ್ಲ, ಚಿಲ್ಲಿ ಮತ್ತು ಧನಿಯಾ ಪೌಡರ್ನೆಲ್ಲ ನಾನೀಗ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ. ಓಕೆ, ನೋಡಿ ಇವಾಗ ಆಗಿದೆ, ಇಷ್ಟು ರುಬ್ಕೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಈಗ ಸಾಂಬಾರಿಗೆ ಒಗ್ಗರಣೆಗಿಡೋಣ. ನಾನು 2 ಸ್ಪೂನು ಎಣ್ಣೆ ಹಾಕಿದ್ದೀನಿ, ಹಾಗೆ ಮತ್ತು ಸಾಸಿವೆ, ತುಪ್ಪ ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕಿದ್ದೀನಿ ನೋಡಿ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಕರಿಬೇವು ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದಕ್ಕೆ ಟೊಮೊಟೊ, ಸಣ್ಣದಾಗಿ ಹೆಚ್ಚಿರೋಂಥ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಫ್ರೈ ಆಗೋವರೆಗೂ ಒಂದು 2 ಮಿನಿಟ್ಸ್ ಬಿಡಿ. ನಾವು ಒಣಗಿದ ಕಾಳನ್ನ ಹಾಗೇ ಯೂಸ್ ಮಾಡೋ ಬದಲು ಹೀಗೆ ಮೊಳಕೆ ಕಟ್ಟಿ ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆಯ ವಿಟಮಿನ್ಸ್ ಸಿಗುತ್ತೆ. ಸೊ ನೋಡು, ಈಗ ಟೊಮೊಟೊ ಸ್ವಲ್ಪ ಬೆಂದಿತ್ತು. ಇವಾಗ ನಾನು ಮೊಳಕೆ ಕಟ್ಟಿದ್ದ ಹೆಸರು ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಎಣ್ಣೆಯಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನೆಲ್ಲ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾವು ಗ್ರೇವಿ ಮಾಡಿದ್ರೂ ಅಷ್ಟೇ, ಸಾಂಬಾರು ಮಾಡಿದ್ರೂ ಅಷ್ಟೇ, ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಆಗ ನೀಟಾಗಿ ಇರುತ್ತೆ. ನೋಡಿ, ಈಗ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. 3 ಮಿನಿಟ್ಸ್ ಆದರೂ ಫ್ರೈ ಮಾಡಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಫ್ರೈ ಮಾಡಿದ್ರೆ ಅದಕ್ಕೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಸೊ ಇವಾಗ ನಾನು ಇದಕ್ಕೆ ರುಬ್ಬಿದಂಥ ಮಿಶ್ರಣನ ಹಾಕಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನ ಈಗ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಇದು ಕುಕ್ಕರಲ್ಲಿ ಮಾಡೋದ್ರಿಂದ ನಾವು ಈಗ ಇದನ್ನು 1 ವಿಷಲ್, ಹೆಸರು ಕಾಳೆಲ್ಲ ಬೇಗ ಬೇಯುತ್ತೆ. ಸೊ ಇದನ್ನು ನಾವು 1 ವಿಷಲ್ ಮಾಡಿಸಿದ್ರೆ ಸಾಕು ಫ್ರೆಂಡ್ಸ್, ತುಂಬ ಬೇಗ ಆಗುತ್ತೆ. ಮಕ್ಕಳಿಗೆ ನಾವು ಹಾಗೆ ಕಾಳುಗಳನ್ನು ಕೊಟ್ಟರೆ ತಿನ್ನಲ್ಲ. ಸೊ ಈ ಥರ ಗ್ರೇವಿನೋ ಸಾಂಬಾರೋ ಮಾಡಿಕೊಟ್ರೆ ತಿಂತಾರೆ. ಇದು ಗಟ್ಟಿಯಾಗಿ ಮಾಡಿ ಚಪಾತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ಮತ್ತು ನಾನು ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕಿ ಇವಾಗ ಇದನ್ನು
ಮುಚ್ತಾ ಇದ್ದೀನಿ ಮುಚ್ಚಳ ನೋಡಿ. ಕುಕ್ಕರ್ ಈಗ ಒಂದು ವಿಷಲ್ ಆಗಲಿ ಸಾಕು. ಸಾಂಬಾರ್ ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿ ಯು.